ಸ್ವತಂತ್ರವಾದಂತಹ ಪತ್ರಿಕೋದ್ಯಮ ಅಂದರೆ ಅಷ್ಟು ಸುಲಭನಾ, ಅಷ್ಟು ಈಸಿನಾ ಅಂತ ಕೇಳಿದರೆ ನಾನಿವತ್ತು ನಿಮಗೆ ಕೊಡುವಂತಹ ಕೆಲವೊಂದು ಮಾಹಿತಿಗಳು ನಿಜಕ್ಕೂ ಶಾಕಿಂಗ್ ಆಗಿರುತ್ತೆ. ಯಾಕಂತ ಹೇಳಿದರೆ ಇವಾಗ ತಾನೇ ಅಂದರೆ ಒಂದೆರಡು ದಿವಸಗಳಾಯಿತು ಆ ಒಂದು ನೋಟಿಸ್ ನನ್ನ ಕೈಯನ್ನು ತಲುಪಿ, ಅಂದರೆ ನನ್ನ ಮೇಲೆ ಅಥವಾ ನನ್ನ ಸಂಸ್ಥೆ ಈ ಒಂದು ಜನತಾ ಏಜೆಂಟ್ ಮೇಲೆ ಸುಮೋಟೋ ಕೇಸನ್ನು ದಾಖಲಿಸಿರುವಂಥದ್ದು ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ. ಸೊ ಯಾವ ವಿಚಾರಕ್ಕೆ ಸಂಬಂಧಪಟ್ಟು ಏನಿದು ಸುಮೋಟೋ, ಯಾವ ರೀತಿಯಲ್ಲಿ ನಿಮ್ಮ ಮೇಲೆ ಇದನ್ನು ದಾಖಲಿಸ್ಬೋದು, ಯಾವ ಆಧಾರದಲ್ಲಿ ದಾಖಲಿಸ್ಬೋದು, ಅಥವಾ ಸುಮ್ಮನೆ ಪೊಲೀಸರು ನಿಮ್ಮ ಮೇಲೆ ಇದನ್ನು ದಾಖಲಿಸ್ಬೋದಾ, ಸೊ ಇದರಲ್ಲಿ ತಪ್ಪು ಸರಿಗಳು ಏನೇನು, ಸೊ ಏನಿದು ಆ್ಯಕ್ಚುಲಿ ಸುಮೋಟೋ, ಅಥವಾ ಈ ಒಂದು ಸುಮೋಟೋ ಪ್ರಕರಣ ದಾಖಲಿಸಿದಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಸ್ವಂತ ಮೀಡಿಯಾಗಳಲ್ಲಿ ಸ್ವತಂತ್ರವಾಗಿ ಮಾತನಾಡುವವರಾಗಿದ್ದರೆ, ಅಥವಾ ಹೋರಾಟಗಳನ್ನು ಬೆಂಬಲಿಸಿ ಧ್ವನಿಯಾಗುವವರಾಗಿದ್ದರೆ, ಅಥವಾ ಹೋರಾಟಗಳನ್ನು ಮಾಡ್ತಾ ಇದ್ದರೆ, ಅಥವಾ ಬೇರೆ ಯಾವುದೋ ವಿಚಾರದಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ, ನೀವು ಕೂಡ ಮುಂದಿನ ದಿವಸಗಳಲ್ಲಿ ಎದುರಿಸಬಹುದಾದಂತಹ ಒಂದು ದೊಡ್ಡ ಸಮಸ್ಯೆ, ಅಂದರೆ ಕಂಟೆಂಟ್ ಕ್ರಿಯೇಟರ್ ಆಗಿದ್ದವರು ಆಲ್ಮೋಸ್ಟ್ ಎದುರಿಸುವಂತಹ ಒಂದು ಸಮಸ್ಯೆ ಅಂದರೆ ಸುಮೋಟೋ ಕೇಸ್. ಸೊ ನಾವು ಇದರ ಕಂಪ್ಲೀಟ್ ಕಾನೂನಿನ ಆ ಒಂದು ವಶವನ್ನು ಕೂಡ ತಿಳ್ಕೊಂಡಿರಬೇಕು. ಸೊ ಕಾನೂನು ಏನು ಹೇಳುತ್ತೆ, ಯಾವ ರೀತಿಯಲ್ಲಿ ನಿಮ್ಮನ್ನು ಅವರು ವಿಚಾರಣೆ ಮಾಡ್ಬೋದು, ಯಾವ ರೀತಿಯಲ್ಲಿ ನಿಮ್ಮ ಮೇಲೆ ದೂರನ್ನು ದಾಖಲಿಸ್ಬೋದು, ಸೊ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ಪೊಲೀಸರು ನಿಮ್ಮ ಮೇಲೆ ಯಾವ ರೀತಿ ವರ್ತಿಸ್ಬೋದು, ಸೊ ಎಲ್ಲವನ್ನು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನ ಮಾಡ್ತೇನೆ. ಸೊ ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಸಾಮಾನ್ಯವಾಗಿ ಒಂದು ಪ್ರಕರಣ ಕೋರ್ಟ್ ಮೆಟ್ಟಿಲು ಹತ್ತಬೇಕು ಅಂತ ಹೇಳಿದರೆ ಯಾರಾದರೂ ದೂರನ್ನು ದಾಖಲಿಸಬೇಕು ಅಥವಾ ಲಾಯರ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಅಲ್ವಾ. ಆದರೆ ಈ ಒಂದು ಪ್ರಕರಣದಲ್ಲಿ ಅದ್ಯಾವುದೂ ಬೇಡ. ಯಾರೂ ದೂರನ್ನು ನೀಡದಿದ್ದರೂ ಕೂಡ ನ್ಯಾಯಾಲಯವೇ ಖುದ್ದಾಗಿ ಪ್ರಕರಣವನ್ನು ದಾಖಲಿಸುವಂತಹ ಒಂದು ಸಂವಿಧಾನ, ಒಂದು ಕಾನೂನು ನಮ್ಮ ದೇಶದಲ್ಲಿದೆ. ಸೊ ಇದನ್ನೇ ಕಾನೂನಿನ ಭಾಷೆಯಲ್ಲಿ ಸುಮೋಟೋ ಅಂತ ಕರೀತಾರೆ. ಸುಮೋಟೋ ಅಂತ ಹೇಳಿದ್ರೆ ಅದೊಂದು ಲ್ಯಾಟಿನ್ ಪದ, ಸುಯೋ ಮೋಟೋ ಎನ್ನುವಂತಹ ವರ್ಡ್, ಅಂದರೆ ಸ್ವಯಂ ಪ್ರೇರಿತರಾಗಿ. ಅದಕ್ಕೆ ಇನ್ನೊಂದು ಅರ್ಥ ಅಂತ ಹೇಳಿದರೆ ತಾನಾಗಿಯೇ ದಾಖಲಿಸುವಂಥದ್ದು. ಯಾರು ಅದರ ಮೇಲೆ ಒತ್ತಡ ಹಾಕಬೇಕು ಅಂತಿಲ್ಲ, ದೂರು ದಾಖಲಿಸಿ ಅಂತ ಅರ್ಜಿ ಹಾಕಬೇಕು ಅಂತಿಲ್ಲ, ಏನೂ ಇಲ್ಲ. ಕೋರ್ಟ್ ಸ್ವತಃ ಆದೇಶವನ್ನು ಮಾಡ್ಬೋದು, ಅಥವಾ ಬೇರೆ ಸುಪೀರಿಯರ್ ಆಫೀಸರ್ಗಳು ಆದೇಶವನ್ನು ಮಾಡ್ಬೋದು. ಸೊ ಇಂತಹ ಒಂದು ವಿಚಾರದ ಬಗ್ಗೆ ಸ್ವಯಂ ಪ್ರೇರಿತ ಆಗಿ ದೂರನ್ನು ದಾಖಲಿಸಿಕೊಳ್ಳಿ ಅಂತ ಪೊಲೀಸ್ ಠಾಣೆಗಳಲ್ಲಿ ಆದೇಶವನ್ನು ಕೊಡ್ಬೋದು. ಸೊ ಆ ಮುಖಾಂತರ ಯಾರಾದರೂ ಕೆಲವೊಂದು ರೂಲ್ಸ್ಗಳನ್ನು, ಕಾನೂನನ್ನು ಉಲ್ಲಂಘನೆ ಮಾಡಿದರೆ, ಅಥವಾ ಅವರಿಗೆ ಆ ರೀತಿ ಫೀಲ್ ಆಗಿದರೆ, ನೀವು ಉಲ್ಲಂಘನೆ ಮಾಡಬೇಕು ಅಂತಲೇ ಇಲ್ಲ, ಈ ಒಂದು ದೂರನ್ನು ದಾಖಲಿಸುವಂತಹ ಪೊಲೀಸರು ಅಥವಾ ಆದೇಶವನ್ನು ಕೊಡುವಂತಹ ಸುಪೀರಿಯರ್ ಯಾರಿದ್ದಾರೆ, ಸೊ ಅವರಿಗೆ ಆ ಒಂದು ಆ್ಯಕ್ಚುಯಲ್ ಕಂಟೆಂಟಲ್ಲಿ ನೀವು ಮಾಡಿದ್ದು ತಪ್ಪು ಅಂತ ಅವರಿಗೆ ಫೀಲ್ ಆದರೆ ಸಾಕು. ಸೊ ನಿಮ್ಮ ಮೇಲೆ ಪ್ರಕರಣಗಳನ್ನು ದಾಖಲಿಸ್ಬೋದು. ಯಾವ ರೀತಿಯಲ್ಲಿ ದಾಖಲಿಸ್ಬೋದು ಅಂತ ಹೇಳಿದರೆ ಹಲವು ಸೆಕ್ಷನ್ಗಳನ್ನು ಹಾಕ್ಬೋದು. ಸೊ ನಾನು ತಿಳಿದ ಪ್ರಕಾರ, ನಾನು ನನ್ನ ಈ ಒಂದು ಪ್ರಕರಣದಲ್ಲಿ ಅಧಿಕಾರಿಗಳನ್ನು ವಿಚಾರಿಸಿದಂಥ ಸಂದರ್ಭದಲ್ಲಿ ಅವರು ಹೇಳಿರೋ ಪ್ರಕಾರ ಪ್ರತಿಯೊಂದು ವಾಕ್ಯಗಳನ್ನು ಕೂಡ ಗಮನಿಸಲಾಗುತ್ತೆ. ಸೊ ಅದನ್ನು ನೀವು ಡೈರೆಕ್ಟಾಗಿ ನೀವೇ ಮಾತಾಡಬೇಕು ಅಂತಿಲ್ಲ, ಇಂಡೈರೆಕ್ಟಾಗಿ ಸಾರ್ವಜನಿಕ ವಲಯದಲ್ಲಿ. ಸೊ ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಸೊ ನನ್ನ ಪ್ರಕರಣದ ಬಗ್ಗೆ ನಾನು ವಿವರಣೆಯನ್ನು ಕೊಡ್ತೇನೆ ನಾನು ನಿಮಗೆ. ಸೊ ನಂತರ ನಾನು ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಸೊ ಪ್ರತಿಯೊಂದು ವಾಕ್ಯಗಳನ್ನು ಕೂಡ ಗಮನಿಸಲಾಗುತ್ತೆ. ಸೊ ಇನ್ಯಾವುದೋ ಸಾರ್ವಜನಿಕ ವಲಯದಲ್ಲಿ ವೈರಲ್ ಆದಂತಹ ಯಾವುದೋ ಒಂದು ಆಡಿಯೋ ಅಂತ ತಿಳ್ಕೊಳ್ಳಿ ನೀವು. ಸೊ ಅದರ ವಿರುದ್ಧವಾಗಿ ಇವರು ಇವಾಗ ಸುಮೋಟೋ ದಾಖಲಿಸ್ತಾರೆ ಅಂತ ಹೇಳಿದರೆ, ಸೊ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಅದನ್ನು ಪ್ರಸಾರ ಮಾಡಿದ್ದಾರೆ, ಸೊ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅವರನ್ನು, ಆರೋಪಿಯನ್ನು ಅವರು ರೆಡಿ ಮಾಡುವಂಥದ್ದು. ಸೊ ಇನ್ನು ಆಡಿಯೋದ ಒರಿಜಿನಲ್ ಯಾರಿದ್ದಾರೆ, ಸೊ ಅವರು ಸಿಕ್ಕಿದರೆ ಅವರು A1 ಆರೋಪಿ ಆಗ್ತಾರೆ. ಇನ್ನು ಅವರು ಸಿಕ್ಕಿಲ್ಲ ಅಂತ ಹೇಳಿದರೆ ಪ್ರಸಾರ ಮಾಡಿದಂತಹ ಚಾನಲ್ A1 ಆರೋಪಿ ಆಗುತ್ತೆ. ಇದು ಪ್ರಾಥಮಿಕ ಹಂತದಲ್ಲಿ ನಾನು ತಿಳ್ಕೊಂಡಂತಹ ಒಂದು ಮಾಹಿತಿ. ಸೊ ನಾವು ಇದು ತಿಳ್ಕೊಳ್ಳೇಬೇಕಾಗಂತ ಹೇಳಿದರೆ ನಮ್ಮ ಇಡೆಯಲ್ಲಿ ಹಲವು ಕಂಟೆಂಟ್ ಕ್ರಿಯೇಟರ್ಗಳಿದ್ದಾರೆ. ಸೊ ನೀವು ಅಂದ್ಕೋಬೋದು, ಮೇ ಬಿ ನಾನು ಏನು ಮಾತಾಡಿದರೂ ನಡೆಯುತ್ತೆ, ನಮ್ಮನ್ನು ನೋಡೋದಕ್ಕೆ ಅಥವಾ ನಮ್ಮನ್ನು ನೋಟ್ ಮಾಡೋದಕ್ಕೆ ಯಾರೂ ಇರೋದಿಲ್ಲ ಅಂತ. ಅಲ್ಲ, ನಮ್ಮನ್ನು ನೋಡ್ತಾನೆ ಇರ್ತಾರೆ ಸಾರ್ವಜನಿಕ ವಲಯದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ, ಪಬ್ಲಿಕ್ ಡೊಮೈನ್ನಲ್ಲಿ ನೀವು ಏನಾದರೂ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ನಿಮ್ಮನ್ನು ಫೋಕಸ್ ಮಾಡ್ತಾ ಇರುವಂತಹ ವೀಕ್ಷಕರು ಇರ್ಬೋದು, ಅಥವಾ ಅದಲ್ಲದೇ ಇರುವಂತಹ ದೊಡ್ಡ ಹದ್ದಿನ ಕಣ್ಗಾವಲುಗಳು ನಿಮ್ಮನ್ನು ಕಾಯ್ತಾ ಇರುತ್ತವೆ, ಬಕ ಪಕ್ಷಿಗಳ ಹಾಗೆ. ಸೊ ಇಂತಹದೇ ಒಂದು ಪ್ರಕರಣ ನಡೆದಿರುವಂಥದ್ದು. ಸೊ ನನ್ನ ಮೇಲೆ ಯಾವ ರೀತಿಯಲ್ಲಿ ಪ್ರಕರಣ ದಾಖಲಾಯಿತು ಅನ್ನೋದನ್ನು ಮೊದಲು ವಿವರಿಸ್ತೀನಿ. 6 ತಿಂಗಳ ಹಿಂದೆ ಒಂದು ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತೆ. ಒಂದು ಪರ್ಟಿಕ್ಯುಲರ್ ಕೇಸಿಗೆ ಸಂಬಂಧಪಟ್ಟಂತಹ ಸಿಮಿಲರ್ ವಾಯ್ಸ್ ಅದು. ಓಕೆ, ಸೊ ಆ ಒಂದು ಪ್ರಕರಣದ ಬಗ್ಗೆ ನಾವು ಅಪ್ಡೇಟನ್ನು ಕೊಡ್ತಾ ಇರ್ತೀವಿ. ಸೊ ಅದರ ಭಾಗವಾಗಿ ಆ ಒಂದು ಆಡಿಯೋವನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡು ನಮ್ಮ ವಿಡಿಯೋವನ್ನು ನಾವು ಪ್ರಸಾರ ಮಾಡಿದ್ವಿ. ಸೊ 6 ತಿಂಗಳಾಯಿತು.
ಪ್ರಕರಣ ಕೂಡ FIR ದಾಖಲಾಗಿ ಆಲ್ಮೋಸ್ಟ್ ಡಿಸೆಂಬರ್ ಟೈಮಲ್ಲಿ ದಾಖಲಾದಂತಹ ಒಂದು ಪ್ರಕರಣ. ಇದುವರೆಗೂ ಯಾವುದೇ ನೋಟಿಸ್ ನನಗೆ ಬಂದಿರಲಿಲ್ಲ. ಆದರೆ ಮೊನ್ನೆ ದಿವಸ ಒಂದು ಶನಿವಾರ ದಿವಸ ನನ್ನ ಕೈಗೆ ಈ ಒಂದು ಬೈ ಹ್ಯಾಂಡ್ ನೋಟಿಸನ್ನು ಕೊಟ್ಟರು. ಸೊ ಅದನ್ನು ಗಮನಿಸಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಆ ಒಂದು ಆಡಿಯೋದಲ್ಲಿ ಏನಿದೆ ಅದನ್ನು ಎಲ್ಲವನ್ನು ಸ್ಪಷ್ಟವಾಗಿ ನೋಟಿಸನ್ನು ಓದಿದಾಗಲೇ ನನಗೆ ಗೊತ್ತಾಯಿತು ಇದು ಇಂತಹ ವಿಚಾರಕ್ಕೆ ಸಂಬಂಧಪಟ್ಟೆ ಆಗಿರ್ಬೋದು ಅಂತ. ಒಂದೆರಡು ಮೂರು ಪುಟಗಳ ಆ ಒಂದು ಆಡಿಯೋವನ್ನು ಅದೇ ರೀತಿಯಲ್ಲಿ ಬರೆದಿದ್ದಾರೆ ಅದರಲ್ಲಿ. ಸೊ ಅದು ಕೂಡ ಆ ಪೊಲೀಸ್ ಅಧಿಕಾರಿ ಹೇಳಿದರು, ನಾನು ಇದುವರೆಗೂ ನನ್ನ ಜೀವನದಲ್ಲಿ ಇಷ್ಟು ಉದ್ದವಾಗಿ ಯಾವುದನ್ನು ಬರೆದಿಲ್ಲ ಅಂತ. ಸೊ ಆ ರೀತಿಯಲ್ಲಿತ್ತು ಆಡಿಯೋ. ಸೊ ಆಡಿಯೋನ ನಾನು ಕೂಡ ಒಂದೆರಡು ಬಾರಿ ಕೇಳಿದ್ದೇನೆ. ಆದರೆ ನನಗಂತೂ ಅದು ಅಷ್ಟೊಂದು ಒಫೆನ್ಸಿವ್ ಆಗಿರೋದು ಅಂತ ಅನಿಸಲಿಲ್ಲ. ಆದರೆ ಅದೇ ನಾನು ಮೊದಲು ಹೇಳಿರುವಂಥದ್ದು, ಕೆಲವೊಂದು ಅಧಿಕಾರಿಗಳಿಗೆ ಕೆಲವೊಂದು ವಿಚಾರಗಳು ಅವರ ಆಸಕ್ತಿಗೆ ಬಿಟ್ಟದ್ದು. ಸೊ ಅವರಿಗೆ ಅದು ಸರಿಯಲ್ಲ ಅಂತ ಅನಿಸಿದರೆ ಸುಮೋಟೋ ಕೇಸನ್ನು ದಾಖಲಿಸ್ತಾರೆ. ಸೊ ಅದೇ ರೀತಿಯಲ್ಲಿ ದಾಖಲಾಗಿರುವಂಥದ್ದು. ಸೊ ನಾನು ಡಿಲೀಟ್ ಮಾಡೋದಕ್ಕೆ ರೆಡಿ ಇದ್ದೇನೆ, ಆದರೆ ಅದು ಡಿಲೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದರ ಮೇಲೆ ಸಾಕ್ಷಿನಾಶ ಅನ್ನುವಂತಹ ಇನ್ನೊಂದು ಪ್ರಕರಣ ಕೂಡ ಅವರಿಗೆ ದಾಖಲಿಸ್ಬೋದು, ಆಯಿತಾ. ಸೊ ಅಂತಹ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ದಯವಿಟ್ಟು ಯಾರು ಕೂಡ ವಿಡಿಯೋವನ್ನು ಡಿಲೀಟ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಂತರ ಕಾನೂನು ಮತ್ತೆ ನಿಮ್ಮನ್ನು ಸುರುಳಿ ಥರ ಸುತ್ತಾ ಇರುತ್ತೆ, ಇನ್ನೂ ನಿಮ್ಮನ್ನು ಟೈಟ್ ಮಾಡುತ್ತೆ. ಸೊ ಅದಕ್ಕೆ ಏನು ಕಾನೂನು ಹೇಳುತ್ತೆ ಅದೇ ಪ್ರಕಾರವಾಗಿ ಒಬೇ ದಿ ರೂಲ್ಸ್, ಅದನ್ನು ರೂಲ್ಸನ್ನು ಫಾಲೋ ಅಪ್ ಮಾಡಿಕೊಂಡೇ ನಾವು ಹೋಗಬೇಕು. ಸೊ ಆ ಒಂದು ರೀತಿಯಲ್ಲಿ ಮೊನ್ನೆ ದಿವಸ ವಿಚಾರಣೆಗೆ ಅಂತ ಹೋಗಿದೆ. ವಿಚಾರಣೆಗಳೆಲ್ಲ ನಡೆಯಿತು. ಒಳ್ಳೆಯವರ ಪೊಲೀಸ್ ಅಧಿಕಾರಿ. ಸೊ ಹೆಸರನ್ನು ಮೆನ್ಷನ್ ಮಾಡ್ತಾ ಇಲ್ಲ, ಯಾಕಂದರೆ ನಾನಂತೂ ಫಸ್ಟ್ ಟೈಮ್ ಪೊಲೀಸ್ ಸ್ಟೇಷನಲ್ಲಿ ಈ ರೀತಿ ವಿಚಾರಣೆಯನ್ನು ಎದುರಿಸುವಂಥದ್ದು. ಸೊ ಆ ಪೊಲೀಸ್ ಅಧಿಕಾರಿಯ ವಿಚಾರಣೆಯಲ್ಲಿ ನಾನಂತೂ ತುಂಬ ಖುಷಿಯಾಗಿದ್ದೇನೆ. ಒಳ್ಳೆ ರೀತಿಯಲ್ಲಿ ಮಾತನಾಡಿಸಿದ್ರು. ನಾವು ಪೊಲೀಸರು ಅಂತ ಹೇಳುವಾಗ ಒಂದು ರೀತಿಯಲ್ಲಿ ಒರಟು ಸ್ವಭಾವ ಇರುತ್ತದೆ. ಸ್ವಲ್ಪ ಹೈ ಲೆವೆಲ್ ಪೊಲೀಸ್ ಇನ್ಸ್ಪೆಕ್ಟರ್ಗಳಿರ್ಬೋದು, ಅವರ ಧಾಟಿಗಳು ಬೇರೆ ರೀತಿಯಲ್ಲಿ ಇರ್ತದೆ. ಆದರೆ ನೋಡಿ, ಪೊಲೀಸ್ ಸ್ಟೇಷನ್ಗಳಲ್ಲಿ ಆರೋಪಿಗಳು ಅಂತ ಹೇಳಿ ನೋಡಿ ಎಲ್ಲರನ್ನ ಕೊಲೆಗಾರರು, ದರೋಡೆ ಮಾಡಿದವರು ಎಲ್ಲರೂ ಬರ್ತಾರೆ. ಆದರೆ ಸಾಮಾಜಿಕವಾಗಿ ಸಾಮಾಜಿಕ ಕಳಕಳಿಯುಳ್ಳ ವ್ಯಕ್ತಿಗಳು ಅಂತ ಹೇಳುವಂತಹ ವ್ಯಕ್ತಿಗಳು ಆರೋಪಿ ಸ್ಥಾನದಲ್ಲಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅದನ್ನು ವಿಚಾರಣೆ ಮಾಡಬೇಕು ಅನ್ನೋಂಥದ್ದು ಕೂಡ ಪೊಲೀಸರಿಗೆ ಗೊತ್ತಿದೆ. ಸೊ ಅದು ಗೊತ್ತಿಲ್ಲದಂತಹ ಪೊಲೀಸರು ಕೂಡ ಇರ್ತಾರೆ. ಸೊ ಅವರಿಗೆ ಬೇಕಾಗಿ ಅಂತಹ ವಿಚಾರಗಳನ್ನು ಮಾಡಿದರೆ ಅವರ ಮೇಲೆ ಕೂಡ ಪ್ರಕರಣ ದಾಖಲಿಸುವಂತಹ ಕಾನೂನು ನಮ್ಮ ಸಂವಿಧಾನದಲ್ಲಿದೆ. ಸೊ ಅದನ್ನು ಕೂಡ ಈ ಒಂದು ವಿಡಿಯೋ ಜೊತೆಗೆ ನಾನು ನಿಮಗೆ ಹೇಳ್ತೀನಿ. ಯಾಕಂದರೆ ಇದು ಬರೀ ನನ್ನ ಮೇಲೆ ದಾಖಲಾದಂತಹ ಪ್ರಕರಣ ಮಾತ್ರ ಅಲ್ಲ. ನೋಡಿ, ಹಲವು ಪ್ರಕರಣಗಳು ಸುಮೋಟೋ ಕೇಸ್ ಅಂತ ಹೇಳಿದರೆ ನಾವು ಗಮನಿಸ್ಬೋದು. ಧರ್ಮಸ್ಥಳ ಪ್ರಕರಣದಲ್ಲಿ ಸಮೀರ್ MD ಮೇಲೆ ದಾಖಲಾದಂತಹ ಒಂದು ಪ್ರಕರಣ. ಸೊ ಯಾವ ರೀತಿಯಲ್ಲಿ ಅವರು ಕಾನೂನು ಮುಖಾಂತರ ಎದುರಿಸಿದರು, ಸ್ಟೇಯನ್ನು ತಂದರು. ಸೊ ಹಲವು ಖರ್ಚುಗಳು ಇದಕ್ಕೆ ಆಗ್ತವೆ. ನೋಡಿ, ನಾವು ಬರೀ ಹೋರಾಟ ಅದು ಇದು ಅಂತ ಹೇಳಿ ಅದರ ಜೊತೆಯಾಗಿ ನಿಲ್ಲೋದು ಮಾತ್ರ ಅಲ್ಲ, ನಮಗೆ ಬೆನ್ನೆಲುಬಾಗಿ ಬ್ಯಾಕ್ಗ್ರೌಂಡ್ ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ಇಂತಹ ಪ್ರಕರಣಗಳನ್ನು ಎದುರಿಸೋದಕ್ಕೆ ಸಾಧ್ಯ. ಸೊ ನಾವು ಮ್ಯಾಕ್ಸಿಮಮ್ ನೋಡ್ತೇವೆ. ಯಾಕಂತ ಹೇಳಿದರೆ ಯಾವುದೇ ಪ್ರಕರಣಗಳು, ದೂರುಗಳು ದಾಖಲಾಗದ ರೀತಿಯಲ್ಲಿ ವಿಚಾರಗಳನ್ನು ಪ್ರೆಸೆಂಟ್ ಮಾಡ್ತೇವೆ. ಇನ್ನೂ ಅಪ್ಪಿತಪ್ಪಿ ಸಾರ್ವಜನಿಕ ವಲಯದಲ್ಲಿ ಹಲವು ಆಡಿಯೋಗಳನ್ನು ನಾವು ಕನೆಕ್ಟ್ ಮಾಡುವಾಗ ಸೊ ಆ ಮುಖಾಂತರ ನಮಗೆ ಗೊತ್ತಿಲ್ಲದಂತೆ ಹಲವು ಕಾನೂನಿನ ಸಂಘರ್ಷಗಳನ್ನು ನಾವು ಎದುರಿಸಬೇಕಾಗತ್ತೆ. ಸೊ ಅಂಥದ್ರಲ್ಲಿ ಒಂದು ಇನ್ನು ಸುಮೋಟೋ ಅಂದರೆ ಏನು ಅಂತ ನಾವು ಮೊದಲು ತಿಳ್ಕೊಂಬರೋಣ. ಯಾಕಂತಂದರೆ ಕಾನೂನುಗಳು ಇದು ಎಲ್ಲವೂ ಬರೀ ಕೆಲವೊಂದು ವ್ಯಕ್ತಿಗಳಿಗೆ ಮಾತ್ರ ಅಲ್ಲ, ಮುಂದಿನ ದಿವಸಗಳಲ್ಲಿ ನೀವು ಕೂಡ ಎದುರಿಸ್ಬೋದು. ನಿಮಗೆ ಏನು ಈ ಒಂದು ಭ್ರಷ್ಟಾಚಾರದ ವಿರುದ್ಧ ಮಾತಾಡಬೇಕು ಅಂತ ಅನಿಸ್ತಾ ಇದೆಯಾ, ಅಥವಾ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಅಥವಾ ನಮ್ಮ ಸುತ್ತಮುತ್ತಲೂ ಏನಾದರೂ ಅನ್ಯಾಯಗಳು ನಡೀತಾ ಇದೆ, ನೀವು ಅದನ್ನು ಎದುರಿಸಬೇಕು ಅಂತ ನಿಮಗೇನಾದರೂ ಅನಿಸ್ತಾ ಇದೆಯಾ, ಖಂಡಿತವಾಗಿಯೂ ನೀವು ಹೋರಾಟಕ್ಕೆ ಒಂದು ಹೆಜ್ಜೆ ಮುಂದಿಡ್ತೀರ. ಸೊ ಅಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ಮೇಲೆ ಕೂಡ ಪ್ರಕರಣಗಳು ದಾಖಲಾಗುತ್ತೆ. ಕಾನೂನು ಆ ರೀತಿಯಾಗಿದೆ. ಅಂದರೆ ಇದ್ದವರಿಗೆ ಒಂದು ಕಾನೂನು, ಇಲ್ಲದವರಿಗೆ ಒಂದು ಕಾನೂನು. ಇನ್ನು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸುವಂತಹ ಅಥವಾ ಅದನ್ನು ನೋಡಿ ಪ್ರಕರಣ ದಾಖಲಿಸುವಂತಹ ಅಧಿಕಾರಿಗಳು ಕೂಡ ಇದ್ದಾರೆ. ಆದರೂ ಕೂಡ ಕೆಲವೊಂದು ಭ್ರಷ್ಟ ಅಧಿಕಾರಿಗಳ ಕಾರಣದಿಂದಾಗಿ ಹಲವು ಸುಳ್ಳು ಕೇಸುಗಳನ್ನು ನೀವುಗಳು ದಾಖಲಿಸಿಕೊಳ್ಬೋದು. ಸೊ ಆ ಒಂದು ಕಾರಣಕ್ಕೆ ಕಾನೂನು ಏನು ಹೇಳುತ್ತೆ, ಈ ಸುಮೋಟೋ ಅಂದರೆ ಏನು, ಇವೆಲ್ಲವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಮೊದಲು ಸುಮೋಟೋ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸುಯೋ ಮೋಟೋ ಎನ್ನುವಂತಹ ಲ್ಯಾಟಿನ್ ಪದದಿಂದ ಬಂದಂತಹ ಈ ಒಂದು ಸುಮೋಟೋ ಸ್ವಯಂ ಪ್ರೇರಿತವಾಗಿ ಅಥವಾ ತಾವಾಗಿಯೇ ದಾಖಲಿಸಿಕೊಳ್ಳುವಂತಹ ಒಂದು ಪ್ರಕರಣ. ಇದು ಪ್ರಾಥಮಿಕವಾಗಿ ನಾವು ತಿಳ್ಕೊಳ್ಬೇಕಾದಂತಹದ್ದು. ಯಾರು ಕೂಡ ದೂರನ್ನು ದಾಖಲಿಸಬೇಕು ಅಂತಿಲ್ಲ. ನಿಮ್ಮ ವಿಚಾರಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಅವರು ಗಮನಿಸಿದ್ದೇ ಆಗಿದ್ದಲ್ಲಿ ಕಾನೂನಿನ ಪ್ರಕಾರ ಅದು ಉಲ್ಲಂಘನೆ ಅಂತ ಅವರಿಗೆ ಅನಿಸಿದರೆ ನಿಮ್ಮ ಮೇಲೆ ಪ್ರಕರಣಗಳನ್ನು ದಾಖಲಿಸುವಂಥದ್ದು. ಸೊ ಇವೆಲ್ಲ ಮಾಹಿತಿಗಳು ನ್ಯಾಯಾಧೀಶರಿಗೆ, ನ್ಯಾಯಾಲಯಕ್ಕೆ ಹೇಗೆ ಸಿಗ್ತವೆ? ಅವರು ಬರೀ ಕೋರ್ಟಿನ ಒಳಗಿನಿಂದ ಫೈಲುಗಳನ್ನು ನೋಡಿಕೊಂಡು ಮಾತ್ರ ನ್ಯಾಯವನ್ನು ಕೊಡುವಂಥದ್ದು ಖಂಡಿತವಾಗಿಯೂ ಅಲ್ಲ. ಅವರು ಈ ಕೆಲವೊಂದು ಅಂಶಗಳನ್ನು ಕೂಡ ಗಮನಿಸ್ತಾನೆ ಇರ್ತಾರೆ. ಅದರಲ್ಲಿ ಸ್ಪೆಷಲಾಗಿ ಸೋಷಿಯಲ್ ಮೀಡಿಯಾಗಳು, ನ್ಯೂಸ್ ಪೇಪರ್ಗಳಿರ್ಬೋದು, ಮಾಧ್ಯಮಗಳಿರ್ಬೋದು,
ಅಥವಾ ಸಾರ್ವಜನಿಕವಾಗಿ ಬರುವಂತಹ ಪತ್ರಗಳಿರ್ಬೋದು. ಇನ್ನು ನ್ಯಾಯಾಲಯ ಕೆಲವೊಂದು ಆದೇಶವನ್ನು ಹೊರಪಡಿಸುತ್ತೆ. ಸೊ ಆದೇಶವನ್ನು ಮೀರಿದಂತಹ ಸಂದರ್ಭದಲ್ಲಿ ಕಂಟೆಂಟ್ ಆಫ್ ಕೋರ್ಟ್ ಅಂತ ನಾವು ಅದನ್ನು ಕರೆಯುವಂಥದ್ದು. ಸೊ ಅಂತಹ ಸಂದರ್ಭಗಳಲ್ಲಿ ಕೂಡ ಸ್ವಯಂ ಪ್ರೇರಿತವಾಗಿ ಸುಮೋಟೋ ಪ್ರಕರಣಗಳನ್ನು ದಾಖಲಿಸ್ತಾರೆ. ಸೊ ಈ ಒಂದು ಸುಮೋಟೋ ಎನ್ನುವಂತಹ ಕಾನೂನು ಯಾಕೆ ಇಷ್ಟೊಂದು ಪವರ್ಫುಲ್ ಅಂತ ಕೇಳಿದರೆ, ಸೊ ಇದು ಒಂದು ರೀತಿಯಲ್ಲಿ ನೋಡಿ ನಾವು ಗಮನಿಸ್ಬೋದು, ಕೊರೋನಾ ಬಂದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳ ಮೇಲೆ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ಈ ರೀತಿಯ ಪ್ರಕರಣಗಳನ್ನು ದಾಖಲಿಸಿತು. ನಾವು ಕೆಲವೊಂದು ಪ್ರಕರಣಗಳನ್ನು, ಪ್ರಮುಖವಾದಂತಹ ಪ್ರಕರಣಗಳನ್ನು ಗಮನಿಸುವಂಥದ್ದು. ಇನ್ನು ಕೋಲ್ಕತ್ತಾದಲ್ಲಿ ಡಾಕ್ಟರ್ ಯುವತಿಯ ಮೇಲೆ ಅತ್ಯಾಚಾರ ನಡೆದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸಿತು. ಇನ್ನು ಬೆಂಗಳೂರಿನಲ್ಲಿ ಕೆರೆಗಳ ನಾಶ ಮಾಡಿರುವಂತಹ ವಿಚಾರದಲ್ಲಿ ಅಥವಾ ವಾಯುಮಾಲಿನ್ಯದ ವಿಚಾರದಲ್ಲಿ ಹಲವು ಬಾರಿ ಹೈಕೋರ್ಟ್ ಈ ಒಂದು ಪ್ರಕರಣಗಳನ್ನು ದಾಖಲಿಸಿತು ಎನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು. ಒಟ್ಟಾರೆಯಾಗಿ ಸುಮೋಟೋ ಎನ್ನುವಂತಹ ಈ ಒಂದು ಪ್ರಕರಣ ಒಂದು ರೀತಿಯಲ್ಲಿ ಬ್ರಹ್ಮಾಸ್ತ್ರ ಇದ್ದಂತೆ. ನಾವಿದು ನೋಡಿ, ಇಲ್ಲಿ ಈ ಒಂದು ಬ್ರಹ್ಮಾಸ್ತ್ರವನ್ನು ಇಲ್ಲಿ ಸುಖಾಸುಮ್ಮನೆ ಭ್ರಷ್ಟಾಚಾರಿಗಳ ವಿರುದ್ಧವಾಗಿ ಬಳಸ್ತಾ ಇದ್ದರೆ ಅದನ್ನು ನಾವು ಗ್ರೇಟ್ ಅಂತ ಹೇಳ್ಬೋದಿತ್ತು. ಆದರೆ ಇದೇ ಒಂದು ಬ್ರಹ್ಮಾಸ್ತ್ರವನ್ನು ಇವತ್ತು ಅಧಿಕಾರದ ದುರುಪಯೋಗಕ್ಕಾಗಿ ಕೂಡ ಮಾಡಲಾಗ್ತಾ ಇದೆ ಅನ್ನೋದನ್ನು ನಾವಿವತ್ತು ಗಂಭೀರವಾಗಿ ಗಮನಿಸಬೇಕಾದಂತಹ ಒಂದು ಅಂಶ. ಈ ಒಂದು ಸುಯೋಮೋಟೋ ಎನ್ನುವಂತಹ ಈ ಒಂದು ಪ್ರಕರಣವನ್ನು ನೋಡಿ, ಯಾವಾಗ ಬೇಕಾದರೂ ನೋಡಿ, ಇವಾಗ ಭ್ರಷ್ಟ ಅಧಿಕಾರಿಗಳು ಅಥವಾ ಅತ್ಯಾಚಾರಿಗಳು, ಕೊಲೆಗಡುಕರು ಅಥವಾ ಅರಾಜಕತೆ ಸೃಷ್ಟಿಸುವಂತಹ ಕೆಲವೊಂದು ವಿಚಾರಗಳು, ಸೊ ಇದರ ಮೇಲೆ ಯಾರು ಕೂಡ ದೂರನ್ನು ದಾಖಲಿಸಬೇಕಾಗಿಲ್ಲ. ಕಾನೂನು ವ್ಯವಸ್ಥೆಯನ್ನು ಕಾಪಾಡುವಂಥವರು ಪೊಲೀಸ್ ಅಧಿಕಾರಿಗಳು ಅಥವಾ ನ್ಯಾಯಾಧೀಶರು ಅಥವಾ ಏನು ಇನ್ಸ್ಪೆಕ್ಟರ್ಗಳಿರ್ತಾರೆ, ಇವರೆಲ್ಲ ಸಾರ್ವಜನಿಕವಾಗಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿಗೋಸ್ಕರ ಇಂತಹ ಬ್ರಹ್ಮಾಸ್ತ್ರವನ್ನು ಬಳಸ್ಕೋಬೋದು. ಸೊ ಒಂದು ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಸಾರ್ವಜನಿಕ ವಲಯದಲ್ಲಿ ಭಯ ಭೀತಿ ಹುಟ್ಟಿಸುವಂತಹ ಅಥವಾ ನಮ್ಮ ತೆರಿಗೆಯ ಹಣವನ್ನು ಭ್ರಷ್ಟತೆಯ ಮೂಲಕ ಹಾಳುಗೆಡ್ತಾ ಇರುವಂತಹ, ನಮ್ಮ ದೇಶವನ್ನೇ ನಿರ್ನಾಮ ಮಾಡ್ತಾ ಇರುವಂತಹ ವ್ಯಕ್ತಿಗಳ ಮೇಲೆ ಇಂತಹ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸುವಂತಹ ಹಕ್ಕು ಕಾನೂನು ವ್ಯವಸ್ಥೆಯಲ್ಲಿದೆ. ಆದರೆ ಅಧಿಕಾರಿಗಳು ಮಾಡುವಂಥದ್ದು ಸಣ್ಣ ಪುಟ್ಟ ಪ್ರಕರಣಗಳಲ್ಲಿ ಏನೋ ಒಂದು ಸಣ್ಣ ಮಿಸ್ಲೀಡಿಂಗ್ ಆಗಿದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಅಂತಹ ವ್ಯಕ್ತಿಗಳ ಮೇಲೆ ನೋಡಿ ಕಾನೂನಿನ ಬ್ರಹ್ಮಾಸ್ತ್ರವನ್ನು ಇಲ್ಲಿ ಆನೆ ಮೇಲೆ ಉಪಯೋಗಿಸಬೇಕಾದಂತಹ ಬ್ರಹ್ಮಾಸ್ತ್ರವನ್ನು ಇರುವೆಗಳ ಮೇಲೆ ಉಪಯೋಗಿಸಿದರೆ ಯಾವ ರೀತಿಯಲ್ಲಿ ಇರುತ್ತೆ? ಸೊ ಅದೇ ಇವತ್ತು ನಮ್ಮ ಕಾನೂನಿನಲ್ಲಿ ನಡೀತಾ ಇರುವಂಥದ್ದು. ಟೋಟಲಿ ಸುಮೋಟೋ ಅಂದರೆ ಖಂಡಿತವಾಗಿಯೂ ತಪ್ಪಲ್ಲ. ನಮ್ಮ ದೇಶದ ಸಂವಿಧಾನ ಕೊಟ್ಟಂತಹ ಅತಿ ದೊಡ್ಡ ಬ್ರಹ್ಮಾಸ್ತ್ರ ಅಂತ ಹೇಳಿದರೆ ಸುಮೋಟೋ ಪ್ರಕರಣ. ಸೊ ಇದನ್ನು ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಂಡ್ರೆ ನಮ್ಮ ದೇಶಕ್ಕೆ ಉತ್ತಮವಾದಂತಹ ಬೆಳವಣಿಗೆ. ಸೊ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮಗೆ ಏನನ್ನಿಸು ಅನ್ನೋದನ್ನು ಇಲ್ಲಿ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.